ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕೊಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋಂತಹ ಸಿಂಪಲ್ ಸಾರಿ ಕೊಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಡಬಲ್ ಲಾಕ್ ಮಾಡಿ ಫಸ್ಟು 3 ಚೈನ್ ಮಾಡಿ ಬಟ್ಟೆಗಳತ್ತ ನೋಡ್ಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನು, ಮತ್ತೆ ಬಟ್ಟೆಗಳತ್ತ ನೋಡಿಕೊಂಡು ಲಾಕ್ ಮಾಡಿ. ಈ ಥರ ಎರಡೇ ಸಾರಿ. ಇನ್ನೀಗೊಂದು ಮಿಡ್ಲ್ ಬೀಡ್ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಹಾರ್ಟ್ ಶೇಪ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಹಾರ್ಟ್ ಶೇಪ್ ಬೀಡು ಸಣ್ಣದು. ಇದನ್ನು ಲಾಕ್ ಮಾಡಿಬಿಟ್ಟು ಬಟ್ಟೆಗಳತ್ತ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಳ್ಳಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗಳತ್ತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗಳತ್ತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಯಾವಾಗಲೂ ಮಾಡೋ ಬೇಸು ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ನೀವು ನನ್ನ ವೀಡಿಯೋ ಫಾಲೋ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಸಿಂಗಲ್ ಆರ್ಚ್ ಕೊಚ್ಚು ಬೇಸು 3 ಸಾರಿ 3 ಚೈನ್ ಮಾಡ್ಕೊಳ್ತೀನಿ. ಆಮೇಲೆ ಬೀಡ್, ಆಮೇಲೆ 3 ಸಾರಿ, ಆಮೇಲೆ ಬೀಡ್, ಆಮೇಲೆ 3 ಸಾರಿ, ಎಂಡಲ್ಲಿ 2 ಸಾರಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಾರಿ 3 ಚೈನು, ಬೀಡ್ ಹಾಕಿ 3 ಸಾರಿ, ಬೀಡ್ ಹಾಕಿ 3 ಸಾರಿ, ಆ ಥರ ಎಂಡ್ವರೆಗೂ ಮಾಡ್ಕೊಳ್ಳಿ. ಎಂಡಲ್ಲಿ 2 ಸಾರಿ ಮಾಡ್ಕೊಳ್ಳಿ ಅಷ್ಟೇ. ತೋರಿಸ್ತೀನಿ ಮಾಡಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲಾಕ್ನ ಒಳಗಡೆಯಿಂದ ದಾರ ಸೇರಿಸ್ಕೊಳ್ಳಿ. ಈ ಥರ 1 2 ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನು, 3 ಚೈನ್ ಮಾಡಿಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ 3 ಚೈನಲ್ಲಿ. ಫಸ್ಟ್ 3 ಚೈನ್ ಹಾಗೆ ಮಾಡಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತಲ್ವ, ಈ 6 ಎಳೆ ದಾರ ನಾವು ಲಾಕ್ ಮಾಡಿರೋದು, ಲಾಕ್ ಮಾಡಿದರೆ ಬರೋದು ಇದು. ಬೀಡ್ ಲಾಕ್ ಮಾಡಿದಾಗ ಹಿಂದ್ಗಡೆಯಿಂದ ದಾರ ಬರುತ್ತೆ. ಆ 6 ಎಳೆ ದಾರನ ತಗೊಂಡು ಅದರ ಒಳಗಡೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ ಮಾಡಿಕೊಂಡು 2 ಸಾರಿ ಈ ಥರ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಈ ಥರ 2 ಸಾರಿ ದಾರ ಸುಂದ್ಕೊಂಡು ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇದು 1 ಸಾರಿ ಹಾಕಿದಾಗ ಇಲ್ಲಿ ಜಾಗ ಬರುತ್ತೆ ನೋಡಿ. ಈ ದಾರ ಇಲ್ಲಿ ದಾರ ತಗೊಂಬನ್ನಿ. 4 ಲೂಪ್ ಇರುತ್ತೆ. ಫಸ್ಟು 2 ಮಾಡಿ, ಮತ್ತೆ 2 ಮಾಡಿ, ಮತ್ತೆ 2 ಲೂಪ್ ಇರುತ್ತೆ, ಮತ್ತು 2 ಮಾಡಿ. ಇನ್ನೊಂದು ಸಾರಿ ಈ ಥರ 2 ಸಾರಿ ದಾರ ಸುತ್ಕೋತೀನಿ. ದಾರ ತಗೊಂಬಂದು 1 2 3 ಟ್ರಿಪಲ್ ಕ್ರೋಶೆ ಆಗುತ್ತೆ. 3 ಸಾರಿ ಮಾಡಿದ ಮೇಲೆ 1 2 3 ಚೈನ್ ಮಾಡಿ ಈ ಲಾಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಈ 3ನೇದು ಇದರಲ್ಲಿ ಬ್ಯಾಕ್ ಸೈಡಿಂದ ಹೋಗಿ ದಾರ ತಂದು ಲಾಕ್ ಮಾಡಿ ಪೀಕೋ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮತ್ತೆ ಇನ್ನೊಂದು ಸಾರಿ ಟ್ರಿಪಲ್ ಕ್ರೋಶೆ 2 ಸಾರಿ ದಾರ ಸುತ್ಕೊಂಡು ಇದರಲ್ಲಿ ಇಲ್ಲಿ ಒಳಗಿಂದ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2. ಇದಾದಮೇಲೆ 3 ಚೈನ್ 1 2 3 ಚೈನ್ ಮಾಡಿ ಇದೇ ಈ 6 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಈ 6 ಚೈನ್ ದಾರ ಇದೆಯಲ್ವ, ಇದು 6 ಎಳೆ ದಾರ ಬಂದಿದೆ ಬೀಡ್ನ ಬ್ಯಾಕ್ ಸೈಡ್ ದಾರದಲ್ಲಿ, ಇದರಲ್ಲಿ. ಈಗ ಇದೊಂದು ಪೆಟಲ್ ಥರ ಆಗುತ್ತೆ. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 2 ಸುತ್ತಕೊಂಡು ಬೀಡ್ನ ಬ್ಯಾಕ್ ಸೈಡಿಂದ ಈ ದಾರದಲ್ಲಿ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2. ಇನ್ನೊಂದು ಸತಿ 3 ಚೈನು ಮತ್ತು 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ
ಆವಾಗ 3 ಟ್ರಿಪಲ್ ಕ್ರೋಶೆ ಆದಂಗೆ ಆಯಿತಾ. ಫಸ್ಟ್ 3 ಚೈನು, 1 ಟ್ರಿಪಲ್ ಕ್ರೋಶೆ ಲೆಕ್ಕ ಹಿಡಿದ್ರೆ ಈಗ 3 ಚೈನ್ ಮಾಡಿ ಈ ಕೊನೆಯ ಟ್ರಿಪಲ್ ಕ್ರೋಶೆ ಇದೆಯಲ್ವ, ಈ ಮೂರನೇದು, ಅದರಲ್ಲಿ ಪೀಕೋ, ಅದರ ಒಳಗಿಂದ ಬ್ಯಾಕ್ ಸೈಡಿಂದ ದಾರ ತೊಗೊಂಬಂದು ಸೇರಿಸ್ಕೊಂಡು ಲಾಕ್ ಮಾಡಿ. ಈಗ ಮತ್ತೆ 1 ಟ್ರಿಪಲ್ ಕ್ರೋಶೆ, ಮತ್ತು 3 ಚೈನು, ಇದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೋಬೇಕು. ಪೆಟಲ್ ಶೇಪ್ ಬರುತ್ತೆ ಆವಾಗ, ಈ ಥರ ಪೆಟಲ್ ಶೇಪ್ ಬರುತ್ತೆ. ಈಗ ಮತ್ತೆ 3 ಚೈನ್ ಮಾಡ್ಕೋಬೇಕು ಇನ್ನೊಂದು ಪೆಟಲಿಗೆ, ಮತ್ತೆ ಟ್ರಿಪಲ್ ಕ್ರೋಶೆ, 1 2 3, ಮತ್ತೆ 2 ಸತಿ ದಾರ ಸುತ್ಕೊಳ್ಳಿ, 1 2 3. ಈಗ 1 2 3 ಚೈನು, 3 ಚೈನ್ ಹಾಕಿ ಈ ಥರ್ಡ್ ಒನ್ನಿಂದ ಲಾಸ್ಟ್ ಇದರಲ್ಲಿ ಪೀಕೋ, ಮತ್ತು ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು ಈ ಥರ. ಮತ್ತು 3 ಚೈನ್ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಪೆಟಲ್ ಫ್ಲವರ್ ಶೇಪ್ ಬರುತ್ತೆ. ಆವಾಗ ಇನ್ನೂ ಒಂದು ಪೆಟಲ್ ಆಗುತ್ತೆ. ಇಲ್ಲಿ ಜಾಗ ಇದ್ದಂಗೆ ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರುತ್ತೆ. ದೊಡ್ಡ ಬೀಡಾದರೆ ಜಾಸ್ತಿ ಬರುತ್ತೆ, ಸಣ್ಣ ಬೀಡಾದರೆ ಕಡಿಮೆ ಬರುತ್ತೆ ಪೆಟಲ್ಗಳು. 3 ಚೈನು, 1 2 3 ಟ್ರಿಪಲ್ ಕ್ರೋಶೆ, ಇನ್ನೊಂದು ಟ್ರಿಪಲ್ ಕ್ರೋಶೆ, ಮೂರು ಚೈನು, ಈ ಮೂರನೇ ಟ್ರಿಪಲ್ ಕ್ರೋಶೆಲಿ ಒಂದು ಪೀಕೋ, ಮತ್ತು ಟ್ರಿಪಲ್ ಕ್ರೋಶೆ, 1 2 3, ಅದನ್ನು ಲಾಕ್, ಸಿಂಗಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನಲ್ಲಿ ಇದನ್ನು ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿರುವಂತಹ ಸನ್ಫ್ಲವರು ಪೆಟಲ್ ಥರ ಬರುತ್ತೆ. ಪೂರ್ತಿ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಸನ್ಫ್ಲವರ್ ಪೆಟಲ್ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಫ್ಲವರು ದೊಡ್ಡ ಬೀಡ್ ಹಾಕಿದರೆ ಜಾಸ್ತಿ ಪೆಟಲ್ಗಳು ಬರುತ್ತೆ, ಸಣ್ಣ ಬೀಡ್ ಹಾಕಿದರೆ ಕಡಿಮೆ ಬರುತ್ತೆ, ನಿಮಗೆ ಜಾಗ ಇದ್ದಂಗೆ. ಈಗ ನೆಕ್ಸ್ಟು ಇಲ್ಲಿ ಆರ್ಚಿಗೆ ಕುಚ್ಚಿಗೆ 3 ಚೈನ್ ಹಾಕ್ಕೊಳ್ಳಿ, 1 2 3, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಈ 3 ಚೈನಲ್ಲಿ. ಆಮೇಲೆ ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಬರುತ್ತೆ ನೋಡಿ, ನೀವು ಲಾಕ್ ಮಾಡಿದರೆ ಬರೋದದು. ಈ ಬೀಡ್ ಲಾಕ್ ಮಾಡಿದಾಗ ಈ ಬ್ಯಾಕ್ ಸೈಡಲ್ಲಿ ಒಂದು 6 ಎಳೆ ದಾರ ಬರುತ್ತೆ, ಈ ನಾವು ಲಾಕ್ ಮಾಡಿರೋ ದಾರ ನೋಡಿ. ಇದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕೋದು. ಆಮೇಲೆ 3 ಚೈನು, ಟ್ರಿಪಲ್ ಕ್ರೋಶೆ, ಇದೇ ಪೆಟಲ್ಗಳನ್ನು ಮಾಡ್ತಾ ಹೋಗಬೇಕು. ಒಂದು 2 3, ಇನ್ನೊಂದು ಪೆಟಲ್, ಇನ್ನೊಂದು ಟ್ರಿಪಲ್ ಕ್ರೋಶೆ, 3 ಚೈನು, ಈಗ ಹಾಕಿರೋ ಕೊನೆಯ ಟ್ರಿಪಲ್ ಕ್ರೋಶೆಲಿ ಪೀಕೋ, ಮತ್ತೊಂದು ಟ್ರಿಪಲ್ ಕ್ರೋಶೆ, ಮತ್ತು 3 ಚೈನು, ಪೀಕೋ,
ಸಾರಿ ಇಲ್ಲಿ 3 ಚೈನ್ ಆದಮೇಲೆ ಈ 6 ಎಳೆ ದಾರದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿಂದ 3 ಚೈನ್ ಮಾಡ್ಕೊಳ್ಳಿ ಪೆಟಲ್ಗಳು. ಇದೇ ಥರ 4 ಪೆಟಲ್ ಮಾಡ್ತಾ ಹೋಗಿ ಪ್ರತಿಯೊಂದಲ್ಲೂ. ಇದು ನಾನು ವಿದೌಟ್ ಕುಚ್ಚು ಮಾಡಿದ್ದೀನಿ ಡಿಸೈನು. ನಿಮಗೆ ಕುಚ್ಚು ಬೇಕು ಅಂದ್ರೆ ಮಧ್ಯದಲ್ಲಿ 2-3 ಚೈನನ್ನು ಸೇರಿಸ್ಕೊಳ್ಳಿ. ಅಂದರೆ ಡಬಲ್ ಆರ್ಚ್ ಕುಚ್ಚು ಬೇಸ್ ಇದೆಯಲ್ವಾ, ಬೀಡ್ ಆದಮೇಲೆ 5 ಟೈಮ್ಸ್ 3 ಚೈನ್ಸ್ ಹಾಕ್ಕೊಳ್ಳಿ, ಆವಾಗ ಕರೆಕ್ಟ್ ಆಗುತ್ತೆ. ನಾನು ಡಬಲ್ ಆರ್ಚ್ ಕುಚ್ಚು ಯಾವಾಗಲೂ ಮಾಡ್ತೀನಲ್ವಾ, ಫಸ್ಟ್ 3 ಟೈಮ್ಸ್ 3 ಚೈನ್ಸ್ ಮತ್ತೆ ಬೀಡ್ ಹಾಕಿ 5 ಟೈಮ್ಸ್ 3 ಚೈನ್ಸ್ ಆ ಥರ ಮಾಡಿದರೆ ನಿಮಗೆ ಜಾಗ ಉಳಿಯತ್ರ. ಇದು ಪೆಟಲ್ ಆದ್ರಿಂದ ಸ್ವಲ್ಪ ಒಂದಕ್ಕೊಂದು ಟಚ್ ಆಗುತ್ತೆ, ಅದರಿಂದ ಮಧ್ಯದಲ್ಲಿ ಜಾಗ ಸಾಕಾಗಲ್ಲ. ಕುಚ್ಚು ಬೇಕು ಅಂದ್ರೆ ಆ ಥರ ಮಾಡ್ಕೊಳ್ಳಿ. ನಾನು ವಿದೌಟ್ ಕುಚ್ಚು ಮಾಡಿದ್ದೀನಿ. ಇಲ್ಲಿ 2 ಮಾಡ್ಕೋಬಹುದು, ಮಧ್ಯೆ ಮಧ್ಯೆ ಕುಚ್ಚು ಹಾಕಿದ್ರೆ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ಡಬಲ್ ಆರ್ಚ್ ಕುಚ್ಚು ಬೇಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಸಿಂಪಲ್ ಆಗಿದೆ, ಈಸಿ ಆಗಿದೆ. ನೀವು ಮಾಡಿ ನೋಡಿ, ನಿಮ್ ಸೀರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣುತ್ತೆ. ಇದು ಫ್ಲವರ್ ಶೇಪ್ ಬರುತ್ತೆ, ಸನ್ಫ್ಲವರ್ ತರ ಕಾಣಿಸುತ್ತೆ. ಇದು ಅಂದ್ರೆ 5 ಪೆಟಲ್ಸ್ ಮಾಡಿದ್ರಂತೂ ಖಂಡಿತ ಅದೇ ತರ ಕಾಣುತ್ತೆ. ಇದು 4 ಪೆಟಲ್ಸ್ ಮಾಡಿದೀನಿ, ನಾನು 4 ಮಾಡಿದೀನಿ. 5 ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡ ಬೀಡ್ ಹಾಕಿ ಜಾಗ ಇದ್ರೆ 4 ಪೆಟಲ್ಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ನೀವು ಮಾಡ್ಕೋಬಹುದು, ಆ ತರ ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಬೇಕಾದ ಹಾಗೆ. ನೀವು ಮಾಡಿ ನೋಡಿ, ನಿಮ್ಗೆ ಹೆಂಗ್ ಅನಿಸ್ತು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಡಿಸೈನ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.